ಬ್ರಹ್ಮನಿಂದ ಸೃಷ್ಟಿ ಕಾರ್ಯವು, ವಿಷ್ಣುವಿನಿಂದ ಸೃಷ್ಟಿಯ ಫಲಾನ ಕಾರ್ಯವೂ ನಡೆಯುತ್ತದೆ. ಒಮ್ಮೆ ಸಕಲ ಸೃಷ್ಟಿಯು ನನ್ನಿಂದಲೇ ಆಗುತ್ತದೆ ಎಂದು ಬ್ರಹ್ಮನಿಗೂ, ಎಲ್ಲವನ್ನೂ ಪಾಲಿಸುವವನು ತಾನೇ ಎಂದು ವಿಷ್ಣುವಿಗೂ ಅಹಂಕಾರ ಉಂಟಾಯಿತು. ತಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂದು ಇಬ್ಬರ ಮಧ್ಯೆ ವಿವಾದ ಜಗಳಗಳು ಪ್ರಾರಂಭವಾಯಿತು. ಅವರನ್ನು ಅಹಂಕಾರದ ಕತ್ತಲೆ ಆವರಿಸಿತು. ಅವರ ಅಹಂಕಾರದ ತಮವನ್ನು ಕಳೆದು ಅನುಗ್ರಹಿಸಲು ಶಿವನು ಅಲ್ಲಿ ಕೋಟಿ ಸೂರ್ಯ ಪ್ರಕಾಶಮಾನವಾದ ಅಖಂಡಕಾರದ ಜ್ಯೋತಿಸ್ತಂಭವಾಗಿ ಪ್ರಕಟನಾದ. ಬ್ರಹ್ಮನು ವಿಷ್ಣುವು ವಿಸ್ಮೀಭೂತನಾಗಿ ಬೃಹದಾಕಾರದ ಜ್ಯೋತಿಸ್ತಂಭವನ್ನು ನೋಡುತ್ತಿರಲು ಅಲ್ಲಿ ಆಕಾಶವಾಣಿ ಕೇಳಿಸಿತು. ನನ್ನ ಈ ಜ್ಯೋತಿರೂಪದ ಶಿರಸ್ಸು ಮತ್ತು ಪಾದವನ್ನು ಯಾರು ಮೊದಲು ನೋಡುತ್ತಾರೋ ಅವರು ನಿಮ್ಮಿಬ್ಬರಲ್ಲಿ ಶ್ರೇಷ್ಠರು ಎಂದು. ಬ್ರಹ್ಮನು ಅಂಶಶಕ್ತಿಯ ರೂಪ ತಾಳಿ ಭಗವಂತನ ಶಿರಸ್ಸನ್ನು ಅರಿಸಿ ಆಕಾಶಕ್ಕೆ ಹಾರಿದನು. ವಿಷ್ಣುವು ವರಹ ರೂಪ ತಳೆದು ಪಾದವನ್ನು ಹುಡುಕುತ್ತಾ ಭೂಮಿಯನ್ನು ಕೊರೆಯುತ್ತಾ ಹೋದನು. ಬಹಳ ವರ್ಷಗಳೇ ಕಳೆದವು. ಎಷ್ಟು ಎತ್ತರಕ್ಕೆ ಹೋದರೂ ಹಂಸಪಕ್ಷಿಗೆ ಭಗವಂತನ ಶಿರಸ್ಸು ಕಾಣಲಿಲ್ಲ. ಭೂಮಿಯನ್ನು ಎಷ್ಟು ಆಳಕ್ಕೆ ಕೊರೆಯುತ್ತಾ ಹೋದರೂ ವರಹ ರೂಪದ ವಿಷ್ಣುವಿಗೆ ಪಾದವನ್ನು ಕಾಣಲು ಸಾಧ್ಯವಾಗಲಿಲ್ಲ. ಪರಬ್ರಹ್ಮ ವಸ್ತುವು ಆದಿ ಅಂತ್ಯವಿಲ್ಲದ್ದು. ಭಗವಂತನ ಅಡಿಮುಡಿಗಳನ್ನು ಕಾಣುವುದು ಅಸಾಧ್ಯವೆಂಬುದು ಅವರಿಬ್ಬರೂ ಅರಿತುಕೊಂಡರು. ತಮ್ಮ ತಪ್ಪನ್ನು ಮನಗಂಡು ಅಹಂಕಾರವನ್ನು ತ್ಯಜಿಸಿದರು. ಆಗ ಶಿವನು ಅವರಿಗೆ ದರ್ಶನವಿತ್ತು ಅನುಗ್ರಹಿಸಿದನು. ಈ ಘಟನೆಯನ್ನು ಬ್ರಹ್ಮನೇ ಹೇಳಿದನು ಎಂದು ಸ್ಕಾಂದ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಆಮೇಲೆ ಶಿವನ ಜ್ಯೋತಿ ಸ್ವರೂಪವು ಮರೆಯಾಗಿ ಅಲ್ಲಿ ಒಂದು ಶಿವಲಿಂಗ ಉದ್ಭವಿಸಿತು. ಆ ಶಿವಲಿಂಗವನ್ನು ದೇವತೆಗಳು ಋಷಿಮುನಿಗಳು ಪೂಜಿಸಿದರು. ಶಿವಲಿಂಗ ಉದ್ಭವವಾದ ಕಾಲವನ್ನು ಲಿಂಗೋದ್ಭವ ಕಾಲವೆಂದು, ಅದನ್ನು ಶಿವರಾತ್ರಿಯ ಪುಣ್ಯಕಾಲವೆಂದು ಶಿವ ಮಹಾಪುರಾಣ, ಉಪಮನ್ಯು, ಭಕ್ತಿವಿಲಾಸ, ಮಹಾಸ್ಕಂದಂ, ನಾರದಂ, ಶಿವರಸ್ಯಕಾಂಡ ಮುಂತಾದ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ. ಈ ಘಟನೆಯ ತತ್ವವನ್ನು ಶಿವಮಂಜರಿ ಎಂಬ ಗ್ರಂಥದಲ್ಲಿ ವಿಶ್ಲೇಷಿಸಲಾಗಿದೆ. ಬ್ರಹ್ಮನ ಶಕ್ತಿ ವಿದ್ಯಾಧಿದೇವತೆಯಾದ ಸರಸ್ವತಿ, ವಿಷ್ಣುವಿನ ಶಕ್ತಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ. ಬ್ರಹ್ಮನು ವಿಷ್ಣುವು ಭಗವಂತನ ಆದಿ ಅಂತ್ಯವನ್ನು ಕಾಣಲು ಹೊರಟರು ಎಂದರೆ ವಿದ್ಯೆಯು ಸಂಪತ್ತು ಭಗವಂತನನ್ನು ಅರಿಯಲು ಹೊರಟರೆಂದರ್ಥ. ಪಾಂಡಿತ್ಯವನ್ನು ಅಥವಾ ಶ್ರೀಮಂತಿಕೆಯನ್ನು ಎಷ್ಟೇ ಸಂಪಾದಿಸಿದರೂ ಅದರಿಂದ ಭಗವಂತ ಅರಿಯಲ್ಪಡುವುದಿಲ್ಲ.